ಅವಶ್ಯಕತೆ ಇದ್ರೆ ಫೋನ್ ಮಾಡ್ತೀನಿ. ಸರಿ ಸಿದ್ದು. ಶುಭವಾಗ್ಲಿ ಅಂತ ವನಭೋಜನಕ್ಕೆ ಬಂದು ಅಡುಗೆ ಮಾಡುವಾಗ ಮೊದಲು ಕಲ್ಯಾಣಿ ಕೈಯಲ್ಲಿ ಒಲೆ ಹಚ್ಚಿಸೋಣ. ಕಲ್ಯಾಣಿ, ಒಲೆ ಹಚ್ಚು. ಇರು ಕಲ್ಯಾಣಿ, ನಾನ್ ಈ ಮನೆ ಮಗಳು, ನೀನ್ ಈ ಮನೆ ಮೊಮ್ಮಗಳು ಅಂತ ಪ್ರತಿಯೊಂದಕ್ಕೂ ನಾವಿಬ್ರೇ ಮುಂದಿರ್ತೀವಿ. ಅದಕ್ಕೆ ಇದೊಂದ್ಸಲನಾದ್ರೂ ಎರಡನೇ ಸೊಸೆ ಪಲ್ಲವಿಗೆ ಅವಕಾಶ ಕೊಡೋಣ ಅಮ್ಮ. ಸಾಕೆ, ಈ ಮಾತೆ ಸಾಕು. ಈ ಮಾತಿಂದ ಈ ಮನೆಯಲ್ಲಿರೋ ಎಲ್ಲ ಸಮಸ್ಯೆಗಳು ಹಂಗೆ ಓಡೋಗ್ತವೆ. ಅಕ್ಕ ನಿಂತ್ಕೋ ಅಕ್ಕ. ಕಲ್ಯಾಣಿ ಇರ್ಬೇಕಾದ್ರೆ ನೀನ್ ಯಾಕೆ ಹೇಳು? ಯಾಕೆ ಹಾಗೆ ಕೇಳ್ತೀಯ ಸಿದ್ದು? ನಾನೇನ್ ಬೇಕು ಅಂತ ಕೇಳಿದ್ನಾ? ಏನೋ ನಮ್ಮತ್ತಿಗೆ ಇಷ್ಟು ದಿವಸದಲ್ಲಿ ಪ್ರೀತಿಯಿಂದ ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ, ಕೊಡೋದಕ್ ಬಿಡು. ಬೇಡ ಬಿಡಿ ಚಿಕ್ಕಮ್ಮ. ಏನೇನು ಸಂಪದ, ಯಾವಾಗ್ಲೂ ಅಡ್ಡ ಹಾಕೋರೆ ಮಾಡ್ಬೇಕು ಅನ್ನೋ ಹಾಗೆ ನೀನ್ ಅಡ್ಡ ಬರ್ತಿದ್ಯಲ್ಲ. ಸಂಪದ ಹಚ್ಬೇಕು ಅಂತಿದ್ದಾಳೋ ಏನೋ? ಹಾಗೇನಿಲ್ಲ, ಚಿಕ್ಕಮ್ಮನೇ ಅಂಟಿಸ್ಲಿ ಬಿಡಿ. ನನ್ನ ಮೊಮ್ಮಗಳ ಕೈಯಲ್ಲಿ ಒಲೆ ಹಚ್ಚಿಸೋಣ ಅಂದ್ರೆ ಮಧ್ಯದಲ್ಲಿ ನಿಂದೇನು? ಬೇಕಾದ್ರೆ ಪಲ್ಲವಿ ಕೈಯಲ್ಲಿ ಪ್ರಸಾದ ಮಾಡಿಸಿದ್ರಾಯ್ತು. ಅದೆಲ್ಲ ಸಾಧ್ಯನೇ ಇಲ್ಲ. ಪಾಪ, ಯಾವ ವಿಷಯದಲ್ಲೂ ನನ್ಗೆ ಪ್ರಾಮುಖ್ಯತೆ ಕೊಡಲ್ಲ ಅಂತ ಪಲ್ಲವಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ನೋದು ನನಗ್ ಗೊತ್ತು. ಈಗ ಒಲೆನ ಪಲ್ಲವಿನೇ ಹಚ್ಚಬೇಕು. ಅತ್ತೆಮ್ಮ, ನನ್ನ ಹೆಂಡತಿ ಮೊದಲನೇ ಸಲ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ಮಾತುಗಳನ್ನ ಆಡ್ತಾ ಇದ್ದಾಳೆ. ಅವಳ ಮಾತಿಗೆ ಅಡ್ಡ ಬರಬೇಡಿ. ನನ್ನ ಮಗಳು ಬೇರೆಯವರಿಗೆ ಮೊದಲನೇ ಸಲ ಅವಕಾಶ ಮಾಡಿಕೊಡ್ತಿದ್ದಾಳೆ. ಪಲ್ಲವಿ, ನೀನ್ ಶುರು ಮಾಡಮ್ಮ. ಸಂಪದ ಸೀನಿದ್ಲಕ್ಕ, ಬೇಡ, ಬಿಟ್ಬಿಡು ಬಿಟ್ಬಿಡು. ನಿಮ್ದೇನ್ ಮತ್ತೆ ಒಲೆ ಹಚ್ಚಿಸಕ್ ಕೂಡ ಶಕುನ ನೋಡ್ಬೇಕು ಅಂತೀರಾ? ಪಲ್ಲವಿ, ನೀನ್ ಹಚ್ಚು. ಸರಿ ಅತ್ತೆ.
ಪಲ್ಲವಿ ಏನದು ಹಾಗೆ ಬ್ಲಾಸ್ಟ್ ಆಯ್ತು? ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲಿ? ಅಮ್ಮ ಕಲ್ಯಾಣಿ, ಇಲ್ಲಿ ಕೆಳಗ್ ಬಿದ್ದಿರೋದು ನಿಮ್ ಚಿಕ್ಕಮ್ಮನೇ. ಪಲ್ಲವಿ ಚಿಕ್ಕಮ್ಮ, ಪಲ್ಲವಿ ಚಿಕ್ಕಮ್ಮ ಹೇಳು. ಪಲ್ಲವಿ ಚಿಕ್ಕಮ್ಮ. ನಮ್ಮ ಅಕ್ಕ ಕೊಟ್ಟಿದ್ದ ಆಫರ್ಗೆ ಬೆಳ್ಳಗಿದ್ದಿದ್ ನನ್ನ ಹೆಂಡತಿ ಕಪ್ಪುಗಾಗೋದ್ಲು. ಆಫೀಸರ್, ಯಾಕೆ ಈ ತರ ಆಗ್ತಿದೆ? ಕಾಡಿನ ಸೌದೆ ಅಲ್ವಾ, ಅವಾಗವಾಗ ಹೀಗಾಗುತ್ತೆ. ಕಾಡಲ್ಲಿ ಬಿಸಿಲಿಗೆ ಸೌದೆ ಒಣಗೋಗಿರುತ್ತಲ್ವಾ, ಅದಕ್ಕೆ ಹೀಗಾಯ್ತು ಅನ್ಸುತ್ತೆ. ಅಯ್ಯೋ, ಮೊದಲನೇ ಸಲ ಪಲ್ಲವಿ ಕೈಯಲ್ಲಿ ಒಂದು ಕೆಲಸ ಮಾಡ್ಸೋಣ ಅಂತ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ. ಈಗೇನ್ ಮಾಡೋದು? ಇನ್ನೇನ್ ಮಾಡೋದು? ನನ್ನ ಮೊಮ್ಮಗಳ ಕೈಯಲ್ಲಿ ಮತ್ತೆ ಒಲೆ ಹಚ್ಸೋದು. ಕಲ್ಯಾಣಿ, ನೀನ್ ಹಚ್ಚಮ್ಮ. ಕಲ್ಯಾಣಿ, ಮೊದಲು ಹೋಗಿ ಮುಖ ತೊಳ್ಕೊಂಡ್ ಬಾ. ಹೋಗೆ, ನೀನು ನೋಡೋದಕ್ಕೆ ಭಯ ಆಗ್ತಿದೆ. ಹಾಗೆ ಹೇಳ್ಬೇಡಿ ಚಿಕ್ಕಪ್ಪ, ಚಿಕ್ಕಮ್ಮ ನೋವು ಪಡ್ತಾರೆ. ಅವಳು ನೋಡಿ ನಾವು ಪಡೋ ನೋವಿಗಿಂತ ಅವಳು ಪಡೋ ನೋವೇನು ದೊಡ್ಡ ನೋವಲ್ಲ ಬಿಡಮ್ಮ. ಹಾ, ಹೋಗ್ತೀನಿ. ಇನ್ನೆರಡು ಒಲೆಗಳನ್ನು ಹಚ್ಬಿಡಮ್ಮ, ಅಡ್ಗೆ ಶುರು ಮಾಡ್ಕೊಳ್ಳೋಣ. ಸರಿನಮ್ಮ.
ಅಕ್ಕ, ಹೇಳಿದ್ರೆ ಅರ್ಥ ಆಗಲ್ವಾ ಅಕ್ಕ ನಿಂಗೆ? ಬೇಡಕ್ಕ ಬೇಡಕ್ಕ ಅಂತ ಅಂದ್ರು ಏನೋ ಗೋಲ್ಡ್ ಮೆಡಲ್ ಕೊಡ್ತಾ ಇದಾರೆ ಅನ್ನೋ ಥರ ಹೋಗಿ ನಮ್ಮ ಮಾತು ಕೇಳ್ದೇನೆ ಹೊರಟೋಗ್ತಿದ್ಯಲ್ಲ. ತಪ್ಪೇನಿದೆಯೋ? ಅದೇನೇ ಆಡ್ಲಿ ಬಿಡ್ಲಿ ನನ್ಗೊಂದು ಅವಕಾಶ ಕೊಟ್ಟಿದ್ರು. ಅದೇ ಖುಷಿಯಲ್ಲಿ ನಾನು ಬೆಂಕಿ ಹೋಗಿ ಹಚ್ಚಿದೆ. ಹೌದು, ನೀವಿಬ್ರು ಯಾಕೆ ಬೇಡ ಅಂದ್ರಿ? ನಿನ್ನ ಮಕ ಇರ್ಬೇಕಾಗಿರೋ ಪ್ಲೇಸಲ್ಲಿ ಕಲ್ಯಾಣಿ ಮಕ ಇರ್ಬೇಕಾಗಿತ್ತು. ನಾವು ಕಲ್ಯಾಣಿಗೋಸ್ಕರ ಅಂತ ಪ್ಲಾನ್ ಮಾಡಿದ್ರೆ ಮಧ್ಯದಲ್ಲಿ ನೀನ್ ಬಂದು ಇಲ್ಲಿ ನೋಡು ಮಕ ಹೀಗ್ ಮಾಡ್ಕೊಂಡಿದ್ಯಾ. ಇದು ನಿನ್ ಪ್ಲಾನ್? ಹೌದಕ್ಕ, ಆ ಕಲ್ಯಾಣಿ ಕಾಟ ಕೊಡ್ಬೇಕು ಅಂತ ನನ್ನ ಫ್ರೆಂಡ್ ಒಬ್ಬಂಗೆ ಹೇಳಿ ನಾನೇ ತರಿಸಿದ್ದೆ. ನಾವು ಬೇಡಕ್ಕ ಬೇಡಕ್ಕ ಅಂತ ಹೇಳಿದ್ರು ಕೇಳ್ದೇನೆ ಆ ಕಲ್ಯಾಣಿಗೆ ಹಾಕಿರೋ ಪ್ಲಾನಲ್ಲಿ ನೀನ್ ಸಿಕ್ಕಾಕೊಂಡೆ. ನನ್ಗೇನೋ ಗೊತ್ತಿತ್ತು. ಸೋದರ ಸೊಸೆ ನಂಗೋಸ್ಕರ ಎಷ್ಟೋ ತ್ಯಾಗ ಮಾಡ್ಬಿಟ್ಲು, ಅವಳು ನನ್ನ ಮುಂದೆ ನಿಲ್ಸಿದ್ಲು ಅನ್ನೋ ಆಸೆಯಿಂದ ಹೋದೆ. ಎಷ್ಟು ಖುಷಿ ಇದ್ರೆ ಏನು, ನಾವ್ ಏನು ಹೇಳ್ತಾ ಇದೀವಿ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಅದ್ರಲ್ಲೂ ನಿಮಗ್ ಅರ್ಥ ಆಗೋ ತರ ಸಿದ್ದು ಕೈ ಸನ್ನೆ ಮಾಡ್ತಾನೆ ಇದ್ದ. ನೀವ್ ಒಂದ್ಸಲಿ ಆದ್ರೂ ಒಂದ್ ಕಡೆ ನೋಡಿದ್ರಾ? ನನ್ ಮುಖದ ಮೇಲೆ ಈ ತರ ಆಗ್ಬೇಕು ಅಂತ ಹಣೆ ಮೇಲೆ ಬರ್ದಿದ್ರೆ ನಾನ್ ಏನ್ ಮಾಡಕ್ಕಾಗತ್ತೆ? ಇನ್ಮೇಲಿಂದ ನನ್ ಮುಖ ಹೀಗೆ ಇರುತ್ತಾ ಇಲ್ಲ ಏನಾದ್ರೂ ಬದಲಾಗುತ್ತಾ? ನಮ್ಗೇನ್ ಗೊತ್ತು, ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ನಿಮ್ ಮುಖ ಬದಲಾದ್ರೆ ಬದಲಾದಂಗೆ, ಇಲ್ಲಾಂದ್ರೆ ಯಾವಾಗ್ಲೂ ಹಿಂಗೆ ಇರುತ್ತೆ. ಏನು ಅಮ್ಮ? ಸ್ವಲ್ಪ ಸುಮ್ಮನಿರು ಸ್ಯಾಮ್, ಅವಳು ಮೊದಲೇ ಬೈದಿಂದ ಅಳ್ತಾ ಇದ್ದಾಳೆ. ನೀನ್ ಸಮಾಧಾನ ಮಾಡ್ಕೋ ಅಕ್ಕ, ಅಳ್ಬೇಡ. ಸ್ವಲ್ಪ ಹೊತ್ತರಲ್ಲೇ ಆಯಿಂಟ್ಮೆಂಟ್ ತರಿಸ್ತೀನಿ. ಚೀಚಿ, ಆ ಕಲ್ಯಾಣಿಗೋಸ್ಕರ ಏರ್ಪಾಡ್ ಮಾಡಿರೋ ಪ್ಲಾನ್ ಮಧ್ಯೆ ನಾನ್ ಸಿಕ್ಕಾಕೊಳ್ಳೋದಂದ್ರೆ ಏನು? ನನಗೆ ಯಾಕೆ ಈ ತರ ಆಗ್ಬೇಕು? ಪ್ರತಿ ಸಲ ಕಲ್ಯಾಣಿ ಗೇಟ್ ಕೊಡ್ಬೇಕು ಅಂತ ನೋಡ್ತಿದ್ರೆ ಯಾವ್ದೋ ರೀತಿಲಿ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅದು ನಮ್ಗೆ ರಿವರ್ಸ್ ಆಗ್ತಿದೆ ಸಿದ್ದು. ಹೌದು ಸ್ಯಾಮ್, ನಾವು ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ಕೊನೆಯಲ್ಲಿ ಆ ಪ್ಲಾನ್ ಅಲ್ಲಿ ಕಲ್ಯಾಣಿ ಹೆಂಗೋ ತಪ್ಪಿಸ್ಕೊತಾ ಇದ್ದಾಳೆ. ಅದೆಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದೆ ಸಿದ್ದು, ಆದ್ರೆ ಆ ಕಲ್ಯಾಣಿ ತಪ್ಪಿಸ್ಕೋತಾನೇ ಇದ್ದಾಳೆ. ಅಂದ್ರೆ ನಾವೀಗ ಕಲ್ಯಾಣಿಗೆ ಏನು ಮಾಡಕ್ ಆಗಲ್ಲಲ್ವಾ? ಸಿದ್ದು, ನೀನೇನ್ ಮಾಡ್ತೀಯ ಅಂತ ಗೊತ್ತಿಲ್ಲ. ಏನಾದ್ರೂ ಮಾಡಿ ನಾವು ಕಲ್ಯಾಣಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು. ಅವಳು ನನಗೆ ಬೈದ್ಲು ಹೊಡೆದ್ಲು, ಅದ್ಯಾವುದನ್ನು ನಾನಿನ್ನೂ ಮರ್ತಿಲ್ಲ. ನನ್ನ ಕೋಪ ತಣ್ಣಗಾಗ್ಬೇಕು ಅಂದ್ರೆ ನಾವು ಕಲ್ಯಾಣಿಗೆ ಚೇತರಿಸ್ಕೊಳಕ್ಕಾಗದೇ ಇರೋ ಅಷ್ಟು ಏಟ್ ಕೊಡ್ಬೇಕು. ಹೌದು ಕಣೋ ಸಿದ್ದು, ಯಾವಾಗಿಂದ ಬರೀ ಅನ್ಕೊಳ್ಳೋದೇ ಆಯ್ತು. ಆದ್ರೆ ಆ ಕಲ್ಯಾಣಿಗೆ ನಾವ್ ಏನು ಮಾಡೋದಕ್ಕಾಗ್ತಿಲ್ವಲ್ಲೋ. ಅವಳಿಗೆ ಸರಿಯಾಗಿ ವಾಪಸ್ ಕೊಡೋ ಶಕ್ತಿ ನಿನಗೆ ಇರೋದು ಕಣೋ. ಅಕ್ಕ, ಈ ಅವಕಾಶ ಮಿಸ್ ಆಯ್ತು ಅಂತ ಇನ್ನೊಂದು ಅವಕಾಶ ಬರ್ದೇ ಇರುತ್ತಾ ಹೇಳು? ಈ ಸಂಭ್ರಮ ಮುಗಿಯೋ ಅಷ್ಟರಲ್ಲಿ ಯಾವುದೋ ಒಂದು ಅವಕಾಶ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಹಾಗೆ ಬಂದಿರೋ ಅವಕಾಶನ ಅಲರ್ಟ್ ಆಗಿದ್ದು ಮಿಸ್ ಮಾಡ್ಕೊಳ್ದೇ ಇದ್ರೆ ಸಾಕು. ನಮ್ಮನ್ನು ಹುಡ್ಕೊಂಡು ಯಾವ ಅವಕಾಶ ಬರುತ್ತೆ ಸಿದ್ದು? ಬರುತ್ತೆ ಸ್ಯಾಮ್. ನಾವು ಅನ್ಕೊಂಡಿರೋದು ನಡೀದೇ ಇದ್ರು ನಮ್ಮ ಟೈಮ್ ಚೆನ್ನಾಗಿದ್ರೆ ಅವಕಾಶ ತಾನಾಗೆ ಹುಡ್ಕೊಂಬರುತ್ತೆ.
ಮಗಳೇ ನಮ್ ATM ಕಾರ್ಡ್ ತರ ಅಜಯ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಇಲ್ಲೇ ಎಲ್ಲೋ ಇರ್ತಾರೆ. ಮೊದ್ಲು ಅವ್ರನ್ನ ಹುಡುಕಿ ಅರ್ಜೆಂಟಾಗಿ ದುಡ್ಡಿಸ್ಕೋಬೇಕು. ಆ ಒಡವೆ ಕೊಟ್ಟು ನಿಮ್ ಹಿಂದೆನೆ ತಿರ್ಗೋ ಹಾಗಾಗಿದೆ. ನಕ್ಷತ್ರಿಕ ತರ ನೀನೇನೋ ನಮ್ ಹಿಂದೆನೆ ಬರ್ತಾ ಇದೆಯಲ್ಲ. ಅವಶ್ಯಕತೆಗೆ ಒಡವೆ ತಗೊಂಡು ದುಡ್ಡು ಕೊಡದೆ ಇದ್ದಾಗ ನಿಮ್ ಹಿಂದೆ ತಿರುಗದೆ ಏನ್ ಮಾಡುವಂತೀರಾ? ದುಡ್ಡು ಅಡ್ಜಸ್ಟ್ ಆದ್ರೆ ನಿಮಗ್ ಕಾಲ್ ಮಾಡ್ತೀನಿ. ನೀವ್ ಹೀಗ್ ಬರೋ ಅವಶ್ಯಕತೆ ಇಲ್ಲ. ಅದೆಲ್ಲ ಬೇಡಮ್ಮ. ನೀವು ಕೊಡೋ ದುಡ್ಡು ಇಸ್ಕೊಳಕ್ಕೆ ನಿಮ್ ಹಿಂದೆ ಬರೋದಕ್ಕೆ ನನಗೆ ಡೀಸೆಲ್ ಖರ್ಚಾಗ್ತಿದೆ. ನನಗೆ ದುಡ್ಡಾದ್ರೂ ಕೊಡಿ, ಇಲ್ಲ ಒಡವೆನಾದ್ರೂ ಕೊಡಿ. ನೋಡಪ್ಪ, ಆ ಕೆಲ್ಸದ ಮೇಲೆ ಬಂದಿರೋದು. ಊಟ ಎಲ್ಲ ಮುಗಿದ್ಮೇಲೆ ನಿಮ್ ದುಡ್ಡು ನಿಮಗ್ ಕೊಟ್ಟೆ ಕೊಡ್ತೀವಿ. ಈಗ್ಲೇ ಕೊಡ್ಬಹುದಲ್ವಾ? ಇವಾಗಿಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ದುಡ್ಡು ಬರತ್ತೆ. ಇವಾಗ ಅಲ್ದೆ ಹೋದ್ರೆ ಇನ್ ಸ್ವಲ್ಪದಕ್ಕೆ ಹೇಗ್ ಬರುತ್ತಮ್ಮ? ಅದೆಲ್ಲ ನಿನ್ಗೆ ಯಾಕೆ, ಬರತ್ತೆ ಅಂತ ಹೇಳ್ತಿದ್ದೀನಲ್ಲ. ಸರಿ, ನಿಮ್ಗೆ 1 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ನನ್ ದುಡ್ಡು ನನಗ್ ನೀವು ಕೊಟ್ಟು ಬಿಡ್ಬೇಕು. 1 ಗಂಟೆಲಿ ಹೇಗ್ ಕೊಡೋದು? ಕೊಡೋಣ ಬಿಡಮ್ಮ. ಅಜಯ್ ಅವ್ರು ಇಲ್ಲೇ ಎಲ್ಲೋ ಇದಾರಲ್ಲ. ಅಜಯ್ ಇದ್ರೆ ನಮ್ ಹತ್ರ ದುಡ್ಡಿದ್ದ ಹಾಗೆ ಅಲ್ವಾ? ನೀವ್ ಹೇಳಿದ್ದು ನಿಜಾನೇ. ಅಜಯ್ ಇರುವಾಗ ನಮ್ಗೆ ಯಾವ್ದ್ರಲ್ಲಿ ಕೊರತೆ ಇದೆ? ನಡಿ ನಡಿ, ಮೊದ್ಲು ಅಜಯ್ ಎಲ್ಲಿದಾರೋ ಹುಡ್ಕಣ. ನೀನೇನು ದಾರಿಗೆ ಅಡ್ಡವಾಗಿ ಹೋಗ ಕಡೆ. ಅಜಯ್ ಅವ್ರಿಗೆ ನಮ್ಮನ್ನ ನೋಡಿದ ತಕ್ಷಣ ಗೊತ್ತಾಗತ್ತಲ್ವಮ್ಮ ಏನೋ ಅರ್ಜೆಂಟ್ ಇದೆ ಅಂತ. ಅಜಯ್ ಅವ್ರ ಅಲ್ದೆ ನಮ್ಮ ನೀನ್ ಯಾರು ಅರ್ಥ ಮಾಡ್ಕೋತಾರಮ್ಮ? ಯಾರಿವ್ರು? ಅಜಯ್ ಇವ್ರು ಹೇಗ್ ಗೊತ್ತು? ಹಾ ಮಗಳೇ, ಅಲ್ಲಿ ನೋಡು, ನಮ್ಮ ಅಜಯ್ ಅಲ್ಲೇ ಇದ್ದಾರೆ. ನಡಿ ನಡಿ ಹೋಗೋಣ. ಅಲ್ಲೆಲ್ಲಾದ್ರೂ ಆಡ್ಕೊಳ್ಳಿ ಹುಡುಗರ. ಎಲ್ಲಮ್ಮ ಅಜಯ್ ಅವರು? ಬಾ ನೋಡೋಣ. ನಡಿ. ಇಷ್ಟೊತ್ತು ಇಲ್ಲೇ ಇದ್ರಲ್ಲಮ್ಮ, ಅಷ್ಟ್ ಬೇಗ ಎಲ್ಲಿ ಹೋಗ್ಬಿಟ್ರು? ಗೊತ್ತಾಗ್ತಿಲ್ವಲ್ಲಮ್ಮ. ಎಲ್ಲೋದ್ರು ಅಜಯ್ ಅವರು? ನಡಿ ಹೋಗೋಣ.